ಓಕೆ ವಸುದೇವ್ ಸರ್, ಈಗ ಇದೇ ರೀತಿಯಾಗಿ ನಂಬರ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ನಾವು ಅಲ್ಪಸಂಖ್ಯಾತರಾಗ್ಬಿಡ್ತೀವಾ? ಇದೇ ಭಾರತದ ಮಣ್ಣಲ್ಲಿ ನಾವು ಅಲ್ಪಸಂಖ್ಯಾತರಾಗ್ಬಿಟ್ರೆ ನಮ್ಗೆ ಬೇರೆ ದೇಶ ಯಾವ್ದಪ್ಪ, ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೆಂಗಪ್ಪ ಅನ್ನುವ ಆತಂಕ ಸಹಜವಾಗಿ ಈ ವರದಿಯನ್ನ ಗಮನಿಸ್ತಾ ಇದ್ರೆ ಅನ್ನಿಸ್ತಾ ಇದೆ. ಏನ್ ಹೇಳ್ತೀರಿ? ಇಲ್ಲ, ಆಗೋ ಚಾನ್ಸಸ್ ಇಲ್ಲ ಅಂತ ಈ ಪ್ರಶ್ನೆ ಹುಟ್ಟೋದೇನಂತಂದ್ರೆ, ನಾವು ಟೋಟಲಿ ನಮ್ಮ ದೇಶದ ಸ್ವತಂತ್ರದ ನಡೆದು ಬಂದ ದಾರಿನ ಸ್ವಲ್ಪ ಪಥಗಮನಕ್ಕೆ ಹೋದಾಗ ದ ಫ್ರೀಡಮ್ ವಾಸ್ ನಾಟ್ ಗಾಟ್ ಸೊ ಈಸಿಲಿ. ನಮಗೆ ಫ್ರೀಡಮ್ಸ್ ಅಷ್ಟು ಸುಲಭ ಸಿಗಲಿಲ್ಲ. ನಮ್ಗೆ ಸಿಕ್ಕಿದ್ದು ಯಾವುದು ಫ್ರೀಡಮ್ಮು? ರಿಲಿಜಿಯಸ್ ಕಂಟೆಂಪ್ಟರಿ ಮೇಲೆ ಸಿಕ್ಕಿದ್ದು ನಮಗೆ. ಧರ್ಮದ ಆಧಾರಿತವಾದ ದೇಶಗಳು, ದೇಶ ಹೊಡೆದೋಯ್ತದು. ಆ ಕಡೆ ನೀವಿರಿ, ಈ ಕಡೆ ನಾವಿರ್ತೀವಿ. ಒಂದು ದೇಶದ ಏನಿತ್ತು ಭಾರತ ದೇಶದ ರೆಕ್ಕೆಗಳನ್ನು, ಬಲ ರೆಕ್ಕೆ ಒಂದು ಕಡೆ ಹೋಯ್ತು, ಎಡ ರೆಕ್ಕೆ ಒಂದು. ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಅಲ್ಲ ಅಂತ ಅಲ್ಲ. ಓಕೆ, ಆಕ್ಚುಲಿ ಹೇಳ್ತೀನಿ ಕೇಳಿ, ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಡಿಕ್ಲರೇಷನ್ ಆಫ್ ಇಂಡಿಪೆಂಡೆಂಟ್ ಕಂಟ್ರಿ ಅಲ್ಲ ನಮ್ಮದು. ಸ್ಟಿಲ್ ವಿ ಆರ್ ಅಂಡರ್ ದಿ ಕಾಮನ್ವೆಲ್ತ್ ಕಂಟ್ರಿ. ಲೆಟ್ ಮಿ ಟೆಲ್ ಯು ದಿಸ್. ನಾವು ಇವತ್ತು ಕೂಡ ಬ್ರಿಟಿಷರ ಕಾಮನ್ವೆಲ್ತ್ಗೆ ಸೇರ್ಪಡೆ ಆಗಿದ್ದೀವಿ. ಐದಾರು ರಾಜ್ಯಗಳಿದೆ. ಶ್ರೀಲಂಕಾ ಗಿಲಂಕಾ ಏನಿದೆಯಲ್ಲ, ಇವೆಲ್ಲ ಕಾಮನ್ವೆಲ್ತ್ ಕಂಟ್ರಿಗಳು. ವಿಷಯಕ್ಕೆ ಬರೋಣ. ಈಗ ಏನು ಮ್ಯಾಟ್ರ್ ಇದು ಅಂತಂದರೆ, ಈಗ ಪಾಪ್ಯುಲೇಷನ್, ಬಹುಸಂಖ್ಯಾತ ಜನಸಂಖ್ಯೆ ಆಧಾರಿತ ಜನಸಮುದಾಯ, ಜನಸಂಖ್ಯೆ ಇಳಿಮುಖ ಇರತಕ್ಕಂಥ ಸಮುದಾಯ. ಈ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಇವತ್ತು ಆ ಒಂದು ಅಲ್ಪಸಂಖ್ಯಾತರ ಸಮುದಾಯ ಏನಿದೆ, ಅವರ ಧರ್ಮದಲ್ಲೇ ಇದೆ ಅದು. ಏನಂತ, ಹೆಚ್ಚು ಪತ್ನಿಯರನ್ನು ತಗೊಳ್ಳೋದು, ಹೆಚ್ಚು ಮಕ್ಕಳನ್ನ ಹೇರತಕ್ಕಂಥ ಸಂಪ್ರದಾಯದಲ್ಲಿ ಅವರಲ್ಲಿ ಕಡಿವಾಣ ಇಲ್ಲ. ಆ ಸಮುದಾಯದಲ್ಲಿ ಕಡಿವಾಣ ಇಲ್ಲವೇ ಇಲ್ಲ. ಇಲ್ಲಿದ್ದರೆ 1, 2, 3, 4 ಈ ತರ ಮದುವೆಗಳಾಗ್ತಿದೆಯಲ್ಲ, ಅಲ್ಲಿ ಸ್ಮಾರ್ಟ್ ಅಂದ್ರೆ ಧರ್ಮದಲ್ಲಿರುವಂತಹ ವಿಚಾರವನ್ನ ನಾವು ಅನ್ಯ ಧರ್ಮೀಯರಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದು. ಅಲ್ಲ ಸರ್, ಇಲ್ಲಿ ಪ್ರಶ್ನೆ ಹುಡ್ತಾ ಇರೋದು ಹೆಂಗ್ ಗೊತ್ತಾ? ಪಾಪ್ಯುಲೇಷನ್, ಬಹುಸಂಖ್ಯಾತ, ಅಲ್ಪಸಂಖ್ಯಾತ. ಓಕೆ, ಇದು ಮೂಲ ಯಾವುದು? ಬಹುಸಂಖ್ಯಾತ ಅಲ್ಪಸಂಖ್ಯಾತ ಮೂಲ ಬಂದಾಗ ಇಲ್ಲಿಂದ ಹುಡುಕ್ತೀರಿ. ಚೈಲ್ಡ್ ಕೆನಾಟ್ ಬಿ ಗ್ರೋನ್ ಇನ್ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ, ಅದು ಯಾವ್ದೋ ತೋಟದಲ್ಲಿ ಬೆಳೆಯೋದಲ್ವಲ್ಲ ಮಕ್ಕಳೆಲ್ಲ. ಮಕ್ಕಳು ಬೆಳಿಬೇಕಾದ್ರೆ ಕುಟುಂಬಗಳ ತಾನೆ ಮಕ್ಕಳು ಬೆಳೆಯೋದು, ಹುಟ್ಟೋದು ಬೆಳೆಯೋದೆಲ್ಲ ಅಲ್ಲೇ ತಾನೆ. ಒಂದು ಇವಾಗ ನಾನು ಮಾತಾಡ್ತಾ ಇರೋದು ಸಾರ್ವಭೌಮ ಭಾರತಕ್ಕೆ ಬಂದಾಗ, ಸಾವರ್ಜಿನ್ ಕಂಟ್ರಿ ಬಂದಾಗ, ನಮ್ಮ ದೇಶ ಉಳ್ಕೊಡ್ತಕ್ಕಂಥ ಬಹುಸಂಖ್ಯಾತ ಮುಸ್ಲಿಂ ಯಾರಿದ್ದಾರೆ, ಅದು ಅಲ್ಪಸಂಖ್ಯಾತ ಮುಸ್ಲಿಂ ಯಾರಿದ್ದಾರೆ, ಸೊ ದೇರ್ ಫಾರ್ ದ ನೇಷನ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಇನ್ನೊಂದು ಸೈಡ್ ಅಲ್ಲಿ ಒಂದು ವೆಚ್ಚೆಡ್ ಅಜೆಂಡಾ ಇದೆಯಲ್ಲ, ಅವ ಏನ್ ಹೇಳ್ತಾವೆ ವೆಚ್ಚೆಡ್ ಅಜೆಂಡಾಗಳು? ಹಮ್ನೆ ಪಾಕಿಸ್ತಾನ್ ಲಡಾಯಿ ಕರ್ಕೆ ಲಿಯೇ, ಹಿಂದೂಸ್ತಾನ್ ಖುಷಿ से लेंगे ಅಂತ. ಓಕೆ, लड़ाई करके लिए हम लोग, बहुत लड़ाई किया, कुछ किया, लेकिन हिंदुस्तान को हम खुशी से लेंगे ಅಂದ್ರೆ ಅರ್ಥ ಏನು? ಗೂಢ ಅರ್ಥ, ಮುಂದಿನ ಪಾಪ್ಯುಲೇಷನ್, ಮುಂದಿನ ದಿನಗಳಲ್ಲಿ ನಾವು ಹಿಂದೂಸ್ತಾನ ಕಬ್ಜಾ ಮಾಡ್ಕೋತೀವಿ ಅಂತ ಅದ ಅರ್ಥ. ಓಕೆ, ಈಗ ಮುಸ್ಲಿಂ ಮುಖಂಡರಾಗಿರುವಂತಹ ಫಾರೂಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇಷ್ಟೊತ್ತು ವಾಸುದೇವ್ ಸರ್ ಹೇಳ್ತಾ ಇದ್ರು, ಕೇಳಿಸ್ಕೊಂಡಿದ್ದೀರಾ? ಸೊ ಈಗ ನಿಮ್ಮ ಜನಸಂಖ್ಯೆ, ಐ ಮೀನ್ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು, ಇದು ನಿಜಕ್ಕೂ ನಿಮಗೆ ಖುಷಿ ತಂದಿದೆಯಾ, ಅಥವಾ ಮುಂದಿನ ಹಂತಗಳಲ್ಲಿ ಪೊಲಿಟಿಕಲಿ ಆಗಿರಬಹುದು ಮತ್ತು ಆರ್ಥಿಕವಾಗಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಯಾವ ರೀತಿಯಾಗಿ ಉಪಯೋಗ ಆಗ್ಬೋದು, ಅಥವಾ ನಿಜಕ್ಕೆ ಹಿಂದೂಗಳಿಗೆ ಮಾರಕ ಅಂತೀರಾ, ಆತಂಕ ಅಂತೀರಾ, ಹೇಗೆ ಅಂತ? ಸರ್, ಯಾವ ಹಿಂದೂಗೂ ಆತಂಕ ಆಗಲ್ಲ, ಮತ್ತೆ ಯಾರಿಗೂ ತೊಂದರೆಗಳಾಗಲ್ಲ. ಯಾಕೆಂದ್ರೆ ನಂಬರ್ಸ್ಗಳು ಕಮ್ಮಿ ಆಗ್ತಾ ಇದೆ ಅಂದ್ರೆ, ನೋಡಿ, ಮುಂಚೆ ಎಜುಕೇಶನ್ ಸ್ವಲ್ಪ ಎಜುಕೇಟೆಡ್ ಇದ್ದಿಲ್ಲ ಮುಸ್ಲಿಮ್ಸ್ ಅಲ್ಲೂ. ಈಗ ನೋಡಿ, ನಾವಿಬ್ರು ನಮ್ಮ ಮಕ್ಕಳಿಬ್ರು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಈಗ ಯಾವುದೇ ಕ್ಯಾಸ್ಟ್ ಅಂತಲ್ಲ. ಇವಾಗ ಮುಂಚೆ ಹಳೆ ಕಾಲದಲ್ಲಿ ತಮಗೆ ಗೊತ್ತಂಗೆ, ಇವಾಗ ವಾಸುದೇವ್ ಸರ್ ಹೇಳ್ತಾ ಇದ್ರು, ನಮ್ಮ ಇಸ್ಲಾಂ ಧರ್ಮದಲ್ಲೇ ಇದೆ, ನೀವು 4 ಬೇಕಾದ್ರೂ ಮದುವೆ ಆಗ್ಬೋದು, 8 ಬೇಕಾದ್ರೂ ಆಗ್ಬೋದು, ಆದ್ರೆ ನನ್ನ ಕೆಪಾಸಿಟಿ ಇರಬೇಕು. ಅಂದ್ರೆ ಮೊದಲನೇ ಹೆಂಡತಿಗೆ ಏನ್ ನಾನು ಕೊಡಿಸ್ತೀನಿ, ಮತ್ ಅವಳ ಯಾವ ರೀತಿ ನಾನು ನೋಡ್ಕೊಳ್ತೀನಿ, ಆ ರೀತಿ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ಇದ್ರೆ ನಾನು 2ನೇ ಮದುವೆ ಆಗ್ಬೋದು. ಮತ್ತೆ 3ನೇ ಮದುವೆ ಆಗ್ಬೇಕಾದ್ರೇನು ಆ ಇಬ್ಬರನ್ನ ನಾನು ಸೈಜ್ ಸಮಾನವಾಗಿ ನೋಡ್ಬೇಕಾದ್ರೆ ಅವಾಗ 3ನೇ ಮದುವೆ ಆಗ್ಬೋದು. 4ನೇದು ಮತ್ತೆ ಮದುವೆ ಆಗ್ಬೋದು ಅಂದ್ರೆ, ಮೊದಲನೇ ಹೆಂಡತಿಯಿಂದ 2ನೇ ಹೆಂಡತಿಗೆ ಪರ್ಮಿಷನ್ ಇರಬೇಕು, 2ನೇ ಹೆಂಡತಿಯಿಂದ 3ನೇ ಹೆಂಡತಿಗೆ ಪರ್ಮಿಷನ್ ಇರಬೇಕು. ಇದು ಒಂದು ಪ್ಲಸ್. ಮತ್ತೆ ಇನ್ನೊಂದು ಏನ್ ಬಂದ್ಬಿಟ್ಟು ಅಂದ್ರೆ, ನೀವು ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವುದೋ 18 ವರ್ಷದ್ದು ಅಥವಾ 20 ವರ್ಷದ ಹುಡುಗಿರನ್ನ ಹೋಗಿ ಎಲ್ಲ ಮದುವೆ ಆಗಂಗಿಲ್ಲ. ಅದರಲ್ಲಿ ಏನಾಗುತ್ತೆ, ಅಂದ್ರೆ ವಿಧವೆಯರು, ಮತ್ತೆ ತುಂಬಾ ಬಡವರು ಅಂತ ಇಂತ ಇರೋರಿಗೆ, ಅಂತವ್ರಿಗೆ ನೀವು ಜೀವನ ಕೊಡ್ಬೇಕಂತ ಅದು ಮುಂಚೆ ಕಾಲದಲ್ಲಿ ಏನೇ ಇದ್ರೂ ಸಹ, ಧರ್ಮದಲ್ಲಿರುವಂತಹ ಯಾವುದೇ ಕಟ್ಟುಪಾಡುಗಳು ಅಥವಾ ಯಾವುದೇ ನಿಯಮಾವಳಿಗಳು ಇದ್ರೂ ಸಹ, ಫೈನಲ್ ಆಗಿ ರಿಸಲ್ಟ್ ಬಂದು ನಿಂತಿರ್ತಕ್ಕಂಥದ್ದು ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಸೊ ಈ ಜನಸಂಖ್ಯೆ ಜಾಸ್ತಿಯಿಂದ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಇದರಿಂದ ಆತಂಕ ಆಗುತ್ತೆ. ಇದರಿಂದ ಏನು ಆಗಲ್ಲ ಸರ್, ಯಾವುದೇ ಕಾರಣಕ್ಕಾಗಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ.
ನಾನು ಮುಂಚೆನೂ ಮಾತಾಡಿದಾಗ ಹೇಳಿದ್ದೀವಿ, ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮದರಿದ್ದಂಗೆ ಇರ್ತೀವಿ, ಮುಂದೇನೂ ಇರ್ತೀವಿ, ಈಗಲೂ ಇದೀವಿ, ಮುಂದೇನೂ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ಜನಕ್ಕೆ ಬಟ್ ಫಾರೂಕ್ ಅವ್ರು ಹೇಳ್ಬೋದು, ಬಟ್ ನಿಮ್ಮಲ್ಲೇ ಇರ್ತಕ್ಕಂಥ ಒಂದಷ್ಟು ಜನರ ಅವ್ರ ಬಾಯಿ ಆ ಉದ್ದೇಶದಿಂದ ಯಾರು ಮಕ್ಕಳನ್ನ ಉಡ್ಸ್ತಾ ಇಲ್ಲ. ಒಂದ್ ನಿಮಿಷ, ಫಸ್ಟ್ ಆಫ್ ಆಲ್ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಆ ರೀತಿ ಯಾರು ಜನಸಂಖ್ಯೆನ ಜಾಸ್ತಿ ಮಾಡ್ಬೇಕಂತ ಬಿಟ್ಟು 2-3 ಜಾಗದಲ್ಲಿ 4, 10, 12 ಆ ಥರ ಅದೆಲ್ಲ ಮುಂಚೆ ಇತ್ತು. ಈಗ ಆ ಥರ ಐ ಹ್ಯಾವ್ ಅಬ್ಜೆಕ್ಷನ್ ಫಾರ್ ಫಾರೂಕ್. ಮಾತಾಡಿ ಸರ್. ಅಬ್ಜೆಕ್ಷನ್ ಇದೆ. ಹೇಳಿ ಸರ್. ಫಾರೂಕ್ ಕಲ್ಚರ್ಡ್ ಫ್ಯಾಮಿಲಿ, ಎಜುಕೇಟೆಡ್ ಫ್ಯಾಮಿಲಿ, ಈಸ್ ಹ್ಯಾವಿಂಗ್ ಇಸ್ ಲಿಮಿಟೇಷನ್ ಆಫ್ ಲೈಫ್ ಲೈನ್. ಅವನ ಕುಟುಂಬ, ಬದುಕು, ಮಕ್ಕಳು, ಎಜುಕೇಶನ್ ಅಂತಿದೆ. ಬಟ್ ಎಲ್ರು ಫಾರೂಕ್ ಅಲ್ಲ. ಹೌದು, ಎಜುಕೇಶನ್ ಇಲ್ಲದೆ ಇರ್ತಕ್ಕಂಥ ಎಲ್ರು ಫಾರೂಕ್ ಅಲ್ಲ. ಎಸ್, ಲೆಟ್ ಮಿ ಮೈಂಡ್ ಯು, ಫಾರೂಕ್ ಈಸ್ ನಾಟ್ ಇಡೀ ಭಾರತ ದೇಶದ ಮುಸಲ್ಮಾನ್ ಸಮುದಾಯಕ್ಕೆ ಫಾರೂಕ್ ರಾಯಭಾರಿನೂ ಅಲ್ಲ, ಅಂಬಾರಿನೂ ಅಲ್ಲ. ಹಿ ಈಸ್ ಹ್ಯಾವಿಂಗ್ ಈಸ್ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇದೆ, ಗುಡ್, ಎವ್ರಿಥಿಂಗ್ ಇಸ್ ಫೈನ್. ಹಿ ಥಿಂಕ್ ಇನ್ ಲಾಜಿಕಲಿ, ಹಿ ಥಿಂಕ್ ಇನ್ ರಾಷನಲಿ. ಬಟ್ ಹಂಗಲ್ಲ ಇದು. ಆ ಸಮುದಾಯದಲ್ಲಿ, ನಮ್ಮ ಹಿಂದೂ ಸಮುದಾಯದಲ್ಲಿ ಯಾವ ಥರ ಬೇರೆ 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 ಥರ ಸಿಗ್ಮೆಂಟ್ಗಳಿವೆ, ಆ ಸಮುದಾಯದಲ್ಲಿ ಸಿಗ್ಮೆಂಟ್ಗಳಿವೆ. ಪೀಪಲ್ ಮೈಗ್ರೇಟೆಡ್ ಫ್ರಮ್ ರೋಹಿಂಗ್ಯಾ, ಹೊರಗಿಂದ ಬಂದಿರತಕ್ಕಂಥ ಕಮ್ಯುನಿಟಿ, ಅವರಿಗೆ ದೇರ್ ಇಸ್ ನೋ ಬೌಂಡ್ರಿ ಇನ್ ಬಾರ್ಡರ್.